ಮತ್ತು ಬಸವರಾಜ ರಾಯರೆಡ್ಡಿ ಅವರು ಏನಾದರೂ ತೊಗೊಳ್ಬೋದು ಅನ್ನುವಂಥ ಮಾತು. ಮತ್ತು ಅದಕ್ಕಾಗಿ ಬೆಳಗಾಗಿ ಬಂದಾಗಂತೂ ಹೆಚ್ಚು ಕಡಿಮೆ ಸೌದಿ ಅವರಿಗೆ ಫಿಕ್ಸಾ ಅನ್ನುವಂಥ ಮಾತು ಚರ್ಚೆ ಆಯಿತು. ಅವತ್ತು ಫಿಕ್ಸ್ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಪಾರ್ಟಿ ನಾಳೆ 2022 ಗೆದ್ದು ಬರಬೇಕಾಗಿತ್ತಂದ್ರೆ ಇಲ್ಲಿಯ BJPಯ ಡಾಮಿನೆನ್ಷನ್ ಮುರಿಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲೇ ನಮ್ಮ ಲಕ್ಷ್ಮಣ ಸವದಿಯವರು ಅವಶ್ಯದ. ಇಲ್ಲಪ್ಪ ಅಂದ್ರೆ ಲಕ್ಷ್ಮಣ ಸವದಿಯವರು ಕೊಡದೆ ಹೋದ್ರೆ ಅವರು BJP ಹೋಗಿದ್ದಾರೆ. ತಪ್ಪಂತ ಅನ್ಲಿಕ್ಕೆ ಹೋದ್ರೆ ಇದರ ರಾಜಕಾರಣದ ಇವತ್ತು ಎಲ್ಲಿ ಅಧಿಕಾರ ಸಿಗ್ತಲ್ಲಿ ಹೋಗಿಬಿಡುವಂಥದ್ದು. ಅದು ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ವಿಚಾರ ಮಾಡಿದಾಗ ಲಕ್ಷ್ಮಣ ಸವದಿಯವರಿಗೆ ಅಂತ ಗ್ಯಾರಂಟಿ ಅದೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅಥವಾ ಪಟ್ಟಣ್ ಇವ್ರ ಮಧ್ಯದಲ್ಲಿ ಏನಾಗ್ಬೋದು ಅನ್ನೋ ಒಂದದ. ಅವ್ರಿಬ್ರು ಕೂಡ ಕೊಡ್ತಾರೋ ಅಥವಾ ಇಬ್ಬರಲ್ಲಿ ಒಬ್ರಿಗೆ ಕೊಡ್ತಾರೋ ಮಾತ್ರ ಇನ್ನೂ ಸಮಸ್ಯೆ ಅದ. ಬಟ್ ಪಟ್ಟಣ್ ಅವ್ರು ಮಾತ್ರ ಹಿರಿಯರು, ಅದರಲ್ಲಿ ಎರಡು ಮಾತಿಲ್ಲ. ಹೇಗೆ ಶಿವಲಿಂಗೇಗೌಡರು ಹೆಂಗೆ ಎಂದು ಬಂದಾರಲ್ಲ JDS ಬಿಟ್ಟು ಕಡೆ ಬಂದರು ಅವ್ರಿಗೂ ಕೊಡುವಂಥದ್ದು ಕೆಲವೊಂದಿಷ್ಟು ಮಂದಿ ಇದ್ದಾರೆ, ಕೊಟ್ಟೆ ಕೊಡ್ತಾರೆ. ಆದರೆ ಇವೆಲ್ಲರೂ ಇನ್ನೂ ಪೂರ್ಣ ಘೋಷಣೆ ಆಗುವವರೆಗೆ ಇವು ಸಾಧ್ಯತೆಗಳು ನಾವು ಮಾತಾಡ್ತಾ ಇರ್ತೀವಿ. ಇವರೇ ಆಗ್ತಾರೆ ಅಂತಲ್ಲ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಯಾರು ಬೀಳದಲ್ಲಿ ಏನದ ಸುಮ್ಮನೆ ನಾವೆಲ್ಲ ಇವರು ಇದ್ದಾರೆ ಹಿಂಗೆ ಆಗ್ತದೆ ಅಂತ ಹೇಳ್ಕೊಂಡು ಹೋಗುವಂಥದ್ದು. ಇವತ್ತಿನ ದಿಲ್ಲಿ ಒಳಗಿದ್ದಾರೆ, ಜೋರ್ದಾರ್ ಚರ್ಚೆ ನಡೆದ ವೇಣುಗೋಪಾಲ್ ಮನೆಯಲ್ಲೇ, ಅದೇ ಕಾಲಕ್ಕೆ ಇನ್ನೊಬ್ಬರು ಇದ್ದಾರೆ ಅವ್ರ ಮನೆಯಲ್ಲೇ ನಡೀತಾ ಇದ್ದಾವ. ಅದರಲ್ಲಿ ಏನೇನಾಗ್ತದೆ ಏನಿಲ್ಲ ಅನ್ನುವಂಥದ್ದು. ನಂತರ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಯಲ್ಲಿ ನಂತರ ಫೈನಲ್ ಏನಾಗ್ತದೆ ಇನ್ನೂ 3-4 ಸುತ್ತಿನ ಮಾತುಕತೆ ನೋಡ್ತಾವೆ. ಬಟ್ ಇವು ಹೆಚ್ಚಿಗೆ ಆಗ್ಬೋದು, ಒಂದು 15ರಿಂದ 17 ಜನ ಘೋಷಣೆ ಆಗ್ಬೋದು ಅಂತೇಳಿ. ಬೇಡ 20 ಆದರೂ ಯಾರು ಆಸೆ ಪಡಬೇಕಾಗಿಲ್ಲ. ಆದರೆ ಜಲ್ದಿ ಮಾಡಬೇಕಾದ್ರು ಮಾಡೋದ್ರು ಮಾಡಿ ಕೊಟ್ಟು ಬಿಡುವಂಥದ್ದು. ಇನ್ನು ಭಿನ್ನಾಭಿಪ್ರಾಯ ಎಲ್ಲ ಪಾರ್ಟಿಯಲ್ಲಿ ಇರುವಣ, ಒಬ್ರು ಕೊಟ್ಟರೊಬ್ರು ಸಿಟ್ಟು ಇರೋದನ್ನ ಅವ್ರು ನಡೀದೋಣ. ಆದರೆ ಯಾರಿಂದ ಹೆಚ್ಚಿಗೆ ಪಾರ್ಟಿಗೆ ಒಂದು ಲಾಭದ ಮತ್ತು ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಎಲ್ಲ ರಾಜಕಾರಣಿಗಳಂತೆ ಆರೋಗ್ಯ ಬಿದ್ದೇ ಇರ್ತದೆ. ಹೌದು ಭ್ರಷ್ಟರು ಅವರು ಅಂತ. ಯಾಕಂದರೆ ಇವತ್ತು ಎಲೆಕ್ಷನ್ ಗೆಲ್ಬೇಕಾದ್ರೆ ದುಡ್ಡು ಹಂಚ್ಬೇಕು ಎಳಿತಾರೆ ಅವ್ರ ಮನೆಯಿಂದ ತರ್ತಾರೆ. ಯಾರೋ ಅವ್ರ ಮನೆಯಿಂದ ಹಾಕೋದಿಲ್ಲ, ಎಲ್ಲೂ ತೆಗೆದು ಅಲ್ಲೇ ಹಾಕ್ತಾರೆ. ಕೆರೆ ನೀರಳು ಕೆರೆಗೆ